7 ಮೆಂಬರ್ಸ್ ನನಗೆ ಆ್ಯಟಿಟ್ಯೂಡ್ ಐತೆ ಅಂತಂತಾರೆ. ಹೈ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿ ಯಶ್. ಇವತ್ತು ನಾನು ಯಾರ್ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ನಿಮ್ಗಳಿಗೆ ಒಂದು ಸಣ್ಣ ಕಿವಿ ಮಾತನ್ನು ಹೇಳಬೇಕು ನಾನು. ಯಾಕೆ ಅಂತಂದರೆ ಇದರಿಂದ ನಿಮಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಸಮಸ್ಯೆ ಆಗುತ್ತೆ ನಿಮ್ಗಳಿಗೆ. ಆ ಸಮಸ್ಯೆನ ನೀವು ಮತ್ತೆ ಸರಿ ಮಾಡ್ಕೊಳಕ್ಕಾಗಲ್ಲ, ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ ಹೊರತು ಅದು ಯಾವತ್ತೂ ಕೂಡ ಸ್ಟಾಪ್ ಆಗೋಲ್ಲ. ಅದಕ್ಕೋಸ್ಕರ ನೀವು ಆ ತಪ್ಪನ್ನೇ ಮಾಡ್ತಾಯಿದ್ರೆ ನೀವು ಆರಾಮಾಗಿ ಸೇಫಾಗಿರ್ಬೋದು, ಎಲ್ಲಿರ್ತೀರ ಅಲ್ಲಿ ಆರಾಮಾಗಿ ಸೇಫಾಗಿರ್ಬೋದು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಏನು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆಮೇಲೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದಾಗ ನಿಮಗೆ ಯಾವುದೇ ಥರ ಸಮಸ್ಯೆಗಳಿರಲ್ಲ, ಯಾವುದೇ ಥರ ತೊಂದರೆಗಳಂತೂ ಬರೋದೇ ಇಲ್ಲ. ನೀವು ಯೂಟ್ಯೂಬಲ್ಲಿ ಸ್ವಲ್ಪ ಬೆಳೀತಿದ್ದಂಗೆ ನಿಮಗೆ ಆಟೋಮೆಟಿಕಲಿ ಕೆಲವೊಂದಷ್ಟು ಜನ ನಿಮ್ಮನ್ನು ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ. ಅದು ಯಾವುದ್ರ ಮುಖಾಂತರನಾದರೂ ಆಗ್ಬೋದು. ಕೆಲವರು ಕಮೆಂಟ್ಸ್ ಮುಖಾಂತರ ಅಟ್ಯಾಕ್ ಮಾಡ್ಬೋದು, ಕೆಲವರು ವೀಡಿಯೋಸ್ಗಳನ್ನ ಮಾಡೋ ಮುಖಾಂತರ ನಿಮ್ಮನ್ನು ಅಟ್ಯಾಕ್ ಮಾಡ್ಬೋದು, ಯಾವ ಥರನಾದರೂ ನಿಮ್ಮನ್ನು ಅಟ್ಯಾಕ್ ಮಾಡ್ಬೋದು. ಕೆಲವರು ನೀವು ರಿಯಲ್ ಲೈಫಲ್ಲಿ ಹೋಗ್ತಾ ಇದ್ದಾಗ ನಿಮ್ಮ ಹಿಂದೆಗಡೆ ಮಾತಾಡುವಂಥದ್ದು, ಈ ಥರ ಒಂದು ಅಟ್ಯಾಕ್ಗಳನ್ನು ಕೂಡ ಮಾಡುವಂಥದ್ದನ್ನ ಟ್ರೈ ಮಾಡಬಹುದು, ಆಯಿತಾ. ನೀವೇನಾದರೂ ಯೂಟ್ಯೂಬಲ್ಲಿ ಕ್ರಿಯೇಟರ್ ಆಗಿದ್ದೀರಾ ಅಂತಂದರೆ ನೀವು ಇದೆಲ್ಲನೂ ಕೂಡ ನೀವು ತುಂಬ ಪೇಷನ್ಸಿಂದ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಯೂಟ್ಯೂಬಲ್ಲಿ ನೀವು ಯೂಟ್ಯೂಬ್ ಚಾನಲ್ ಮಾಡೋದಂಗೆ, ದುಡ್ಡು ಮಾಡೋದಂಗೆ ಇದೆಲ್ಲ ಹೇಳಿದ್ದೀನಿ, ಬಟ್ ಇದು ತುಂಬ ಇಂಪಾರ್ಟೆಂಟ್, ಆಯಿತಾ. ಯಾಕೆಂತಂದರೆ ರಕ್ತ ಕುದೀತಾ ಇರುತ್ತೆ ಹಂಗೆ. ಯಾರು ಚಾನಲ್ ಇಟ್ಟಿರ್ತೀರೋ ನಿಮ್ಗಳಿಗೆಲ್ಲ ರಕ್ತ ಕುದೀತಾ ಇರ್ತದೆ. ಯಾಕೆ ಅಂತಂದರೆ ಎಲ್ಲರೂ ಎಲ್ಲ ಥರನೂ ಬದುಕಿರ್ತೀರ. ಸೊ ಹಾಗಾಗಿ ನಿಮ್ಗೆ ಆ ತಾಕತ್ತು ಇದ್ದೇ ಇರುತ್ತೆ. ಯಾರಾದರೂ ನಿಮ್ಮನ್ನು ಸುಮ್ಮನೆ ಲೈಫಲ್ಲೇ ಬಂದು ಕೆಣಕಿದ್ರೆ ನಿಮಗೆ ಹತ್ತಲ್ವ ಕೋಪ. ಹಾಗೆ ನಿಮ್ಗೆ ಯಾರೋ ಇಲ್ಲಿ ಬಂದು ಕಮೆಂಟಲ್ಲಿ ಅಥವಾ ವೀಡಿಯೋದಲ್ಲಿ ಯಾರೋ ಬಂದು ನಿಮ್ಗೆ ಬೈದಾಗ ಸೊ ನಿಮ್ಗೆ ಹತ್ತುತ್ತೆ. ಅದನ್ನು ನೀವು ಎಷ್ಟು ಕಾಮಾಗಿ, ಕಂಪೋಸ್ಡ್ ಆಗಿ ಅದನ್ನು ನೀವು ಸ್ವೀಕಾರ ಮಾಡಿಕೊಂಡ್ರೆ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಫಸ್ಟು ಇದನ್ನು ಎಲ್ಲರೂ ಕೂಡ ಅಳವಡಿಸ್ಕೊಳ್ಳಿ. ಹಾಗಾದರೆ ನೀವು ನನ್ನ ಕೇಳ್ಬೋದು, ಹಾಗಾದರೆ ನೀವು ಯಾವುದಕ್ಕೂ ಕೂಡ ರಿಯಾಕ್ಟೇ ಮಾಡಲ್ವಾ, ನೀವು ಎಲ್ಲದನ್ನೂ ಕೂಡ ಕಾಮಾಗಿ, ಕಂಪೋಸ್ಡ್ ಆಗಿ ನೀವು ಅದನ್ನು ಇದು ಮಾಡ್ತೀರಾ, ಕ್ಲಿಯರ್ ಮಾಡ್ಕೊಳ್ತೀರಾ ಅಂತ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. 10 ಜನದಲ್ಲಿ 7 ಜನ 7 ಮೆಂಬರ್ಸ್ ನನಗೆ ಆ್ಯಟಿಟ್ಯೂಡ್ ಐತೆ ಅಂತಂತಾರೆ. ಯಾಕಂತಾರೆ ಗೊತ್ತಾ? ನನ್ನ ಹತ್ರ ಅವರು ಆ್ಯಟಿಟ್ಯೂಡ್ ತೋರಿಸಿದ್ರೆ ನಾನು ಅವ್ರ ಹತ್ರ 100 ಅಲ್ಲ 200%, 300% ಆ್ಯಟಿಟ್ಯೂಡ್ ತೋರಿಸಿರ್ತೀನಿ, ಆಯಿತಾ. ಹಿಂಗೆ ಬಂದಿರೋದು ನಾನು ಯೂಟ್ಯೂಬಲ್ಲೂ, ಹಿಂಗೆ ಬಂದಿರೋದು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳಲ್ಲೂ ಹಿಂಗೆ ಬಂದಿರೋದು ನಾನು. ಯಾರಾದರೂ ಬೇಡ ಅಂತಂದರೆ ಬೇಡ, ಬೇಕು ಅಂತಂದರೆ ಬೇಕು. ನನಗೆ ಯಾರಾದರೂ ರೆಸ್ಪೆಕ್ಟ್ ಕೊಟ್ಟರೆ ನಾನು ಕೊಡ್ತೀನಿ, ಇಲ್ಲ ಅಂತಂದರೆ ಕೊಡಲ್ಲ. ಹಿಂಗೆ ಅಂದ್ಕೊಂಡು ಬಂದಿರೋದು. ಹಾಗಾಗಿ ನಮ್ಮ ಬಗ್ಗೆ 10 ಜನದಲ್ಲಿ 7 ಜನ ನನ್ನ ಅವ್ನಿಗೆ ಆ್ಯಟಿಟ್ಯೂಡ್ ಇದೆ, ದುರಹಂಕಾರ ಇದೆ ಅಂತಲೇ ಟ್ರೀಟ್ ಮಾಡೋದು. ಬಟ್ 3 ಜನಕ್ಕೆ ನಾನು ಹೆಂಗಿರ್ತೀನಿ, ಏನು ಕತೆ, ಯಾವ ಥರ ನಾನು ರಿಯಾಕ್ಟ್ ಮಾಡ್ತೀನಿ ಅನ್ನೋದು 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಈ 7 ಜನ ಹಿಂಗೆ ಅನ್ಕೊಬಿಟ್ರು ಅಂತ ಅಂದ್ಬಿಟ್ಟು ಅವ್ರ ಹತ್ರ ನಾವು ಕಾಲಿಗೆ ಬೀಳೋಕ್ಕಾಗಲ್ಲ, ಆಯಿತಾ. ನಮ್ಮ ಲೈಫಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ. ನೆಟ್ಟವಾಗಿದ್ದರೆ ನೆಟ್ಟವಾಗಿರ್ತೀವಿ. ಈಗ ಯಾವನಾದರೂ ಬಂದ್ಬಿಟ್ಟು ನಿಮಗೆ ಹಿಂಗಂದರೆ ನೀವು ಸುಮ್ಮನೆ ಇರ್ತೀರ ಗೈಸ್, ಆಯಿತಾ. ಬೇರೆಯವ್ರು ಸುಮ್ಮನೆ ಇರ್ಬೋದು. ನಾನು ಸಿಂಪ್ಲಿಸಿಟಿ, ಅಂಬಲು, ನಾನು ಕ್ರಿಯೇಟರು, ಅದು ಇದು ಅಂತ. ನಮ್ಮ ಹತ್ರ ಅವೆಲ್ಲ ಇಲ್ಲ. ಯಾವನಾದರೂ ಹಿಂಗೆ ಬಂದು ಹಿಂಗಂದರೆ ನಾವು ಹಿಂಗೆ ಅಂತೀವಿ ಅಷ್ಟೇ ಗೈಸ್, ಸಿಂಪಲ್. ಇದು ಇರಬೇಕು, ಇದಿದ್ರೇ ಲೈಫ್ ಅಂತ ಅನ್ನೋದು, ಆಯಿತಾ. ಎಲ್ಲಿ ನೀವು ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು, ಎಲ್ಲಿ ಸುಮ್ಮನೆ ಇರಬೇಕು ಅಲ್ಲಿ ಸುಮ್ಮನೆ ಇರಬೇಕು. ಇದನ್ನು ನೀವು ಅಳವಡಿಸ್ಕೊಳ್ಬೇಕಾಗತ್ತೆ, ಆಯಿತಾ. ಯೂಟ್ಯೂಬಲ್ಲಿ ನಿಮಗೆ ಟ್ರಿಗರ್ ಮಾಡ್ತಾ ಇರ್ತಾರೆ ಕೆಲವರು, ಹಿಂಗೆ ಜುಂಗ್ ಅಂತ. ಕೆಲವರು ನಿಮ್ಮ ಬಗ್ಗೆ ಇಂಡೈರೆಕ್ಟಾಗಿ ವೀಡಿಯೋ ಮಾಡಿರ್ತಾರೆ, ಕೆಲವರು ಡೈರೆಕ್ಟಾಗಿ ವೀಡಿಯೋ ಮಾಡಿರ್ತಾರೆ. ತಡ್ಕೋಬೇಕಾಯ್ತದೆ, ಲೈಫೇ ಅದು ಕಲಿಸುತ್ತೆಲ್ಲ. ತಡ್ಕೊಳ್ಳಿ, ಆಯಿತಾ. ಯಾವುದಾದ್ರೂ ಮಾರ್ಕನ್ನು ಕ್ರಾಸ್ ಮಾಡಿದ್ರೆ ಮಾತ್ರ ನೀವು ಆವಾಗ ರಿಯಾಕ್ಟ್ ಮಾಡಬೇಕಾಗುತ್ತೆ. ಆಗ ನೀವೇನಿರುತ್ತೆ ಅದನ್ನು ನೀವು ಉತ್ತರ ಕೊಡಬೇಕಾಗುತ್ತೆ, ಆಯಿತಾ. ಇಲ್ಲ ಅಂತಂದರೆ ತೆಪ್ಪಗಿರೋದು ಬೆಟರ್, ಓಕೆ. ಈಗ ತುಂಬ ಜನ ಕ್ರಿಯೇಟರ್ಸ್ಗಳು ಈಗ ಬರುವಂಥವ್ರು ಏನು ಮಾಡ್ತಾರೆ ಅಂದರೆ, ತಡಿ ಬಿದ್ದುಬಿಡೋಣ, ಹೊಡ್ತಾ ಸಖತ್ತಾಗಿರುತ್ತೆ ಅವಾಗ ಮಾತಾಡೋಣ ಅಂತ ಅಂದ್ಬಿಟ್ಟು ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ಇದರಿಂದ ತುಂಬ ಜನರ ಲೈಫ್ ಹಾಳಾಗುತ್ತೆ, ಆಯಿತಾ. ಸೊ ಫಸ್ಟ್ ಆಫ್ ಆಲ್ ನಾನು ಅದೇ ಹೇಳೋದು, ಯಾವತ್ತೂ ಕೂಡ ನೀವೇನು ಮಾಡ್ತಾ ಇರ್ತೀರ ಯೂಟ್ಯೂಬಲ್ಲಿ ಅದೆಲ್ಲ ನಿಮ್ಮ ಫ್ಯಾಮಿಲಿ ಪ್ರೊಜೆಕ್ಟ್ ಮಾಡ್ತಾ ಇರುತ್ತೆ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಡಿ, ಎಷ್ಟು ಕಾಮಾಗಿರ್ಬೇಕು. ಆಮೇಲೆ ಏನು ಪದ ಉಪಯೋಗಿಸ್ತೀರಾ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಗೈಸ್, ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇದೇ ನಿಮ್ಮನ್ನು ಏನಂತೀರ ತೋರಿಸುವಂಥದ್ದು. ನೀವು ಯಾವ ಥರ ಪರ್ಸನ್, ನೀವು ಯಾವ ಥರ ವ್ಯಕ್ತಿ, ಸಿಕ್ಕಾಪಟ್ಟೆ ಮಾತಲ್ಲಿ ತುಂಬ ಇಡ್ತಾ ಇರಬೇಕು. ಇದನ್ನು ಅಳವಡಿಸ್ಕೊಳ್ಳಿ ಯೂಟ್ಯೂಬನ್ನು ಮಾಡೋರು. ನಾನು ಯಾಕೆ ಹೇಳಿದೆ ಅಂತಂದರೆ, ಯಾರೋ ಒಂದಷ್ಟು ಜನ ಒಳ್ಳೆ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಈ ಥರ ಅವಾಗವಾಗ ಮಧ್ಯದಲ್ಲಿ ಈ ಥರ ಆದಾಗ ಇದರಿಂದ ಡಿಸ್ಟರ್ಬ್ ಆಗಿ ನೀವು ಅಷ್ಟು ವರ್ಷ ಮಾಡಿರೋದೆಲ್ಲ ಹಾಳಾಗ್ಬಿಡುತ್ತೆ. ಅದನ್ನು ಮಾಡ್ಕೋಬೇಡಿ ಗೈಸ್, ಆಯಿತಾ. ಒಳ್ಳೆ ಥರನೇ ಹೋಗಿ, ಒಳ್ಳೆ ಥರನೇ ಮಾಡಿ. ನಾನು ಅದೇ ಹೇಳಿದ್ನಲ್ಲ, ಕೆಟ್ಟದಿರಲೇಬೇಕು. ಎಲ್ಲಿ ಆ್ಯಟಿಟ್ಯೂಡ್, ದುರಂಕಾರ ತೋರಿಸ್ಬೇಕು ಅಲ್ಲಿ ತೋರಿಸ್ಲೇಬೇಕು. ಇಲ್ಲ ಅಂತಂದರೆ ಜಗತ್ತಲ್ಲಿ ಬದುಕಕ್ಕೆ ಬಿಡೋಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.
ಇದು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ನನ್ನ ಕಡೆಯಿಂದ ಒಂದಷ್ಟು ಮಾತುಗಳು. ಏನು ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.